ಆ ಮೀನಿಂಗ್ಸ್ ಹೇಳುವಾಗ ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ಕೊಡ್ತೀರಾ. ಆ ವಿಚಾರಗಳು ನಮ್ಗೆ ಎಷ್ಟೊಂದು ಗೊತ್ತಿರಲ್ಲ. ನಾನು ಎಲ್ಲೇ ಇದ್ರೂನು ಅಮ್ಮೋರ್ನ ನೆನ್ಸ್ಕೊಂತೀನಿ ಆ ಟೈಮಲ್ಲಿ. ತುಂಬಾ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಅಪ್ಪ ಅಮ್ಮ ಹೇಳೋದೇ ಸರಿನಾ ಅಂತ ಅನ್ಕೊಂತಾ ಇದ್ದೆ. ಅಂತರ್ಮನಕ್ ಜಾಯ್ನ್ ಆಗಿದ್ದು ತುಂಬಾ ಒಳ್ಳೇದಂತ ಅನ್ಸ್ತಾ ಐತೆ ಗುರು. ನಾವು ಧೈರ್ಯನೇ ಇರ್ತಿರ್ಲಿಲ್ಲ. ನಾನ್ ತಪ್ಪು ಮಾಡೋದೇ ಇಲ್ಲ, ನಾನ್ ಹೇಳಿದ್ರೆ ಎಲ್ಲಿ ನಾನ್ ಸಿಕ್ಕಾಕೊಳ್ತೀನಿ, ಎಲ್ಲಿ ಇದ್ ಮಾಡ್ತೀನಿ, ಆ ಫೀಲಿಂಗ್ ಇರ್ತಿತ್ತು. ಆದ್ರೆ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ಮೀನಿಂಗ್ಸ್ ಹೇಳುವಾಗ ಬೇರೆ ಬೇರೆ ವಿಚಾರಗಳನ್ನ ತಿಳಿಸ್ಕೊಡ್ತೀರಾ. ಆ ವಿಚಾರಗಳು ನಮ್ಗೆ ಎಷ್ಟೊಂದು ಗೊತ್ತಿರಲ್ಲ. ಅದು ನಿಮ್ಮಿಂದ ನಾವ್ ಅದೆಲ್ಲ ತುಂಬಾನೇ ತಿಳ್ಕೊಳ್ತಾ ಇದೀವಿ. ಇವಾಗ ಒಬ್ರ ಹತ್ರ ಹೇಗಿರ್ಬೇಕು ಅದೆಲ್ಲ ನಮ್ಗೆ, ಅಂದ್ರೆ ಈಗ ನೀವ್ ಸಿಗೋ ಬದ್ಲು ಮುಂಚೆನೆ ಸಿಗ್ಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮೊದ್ಲು ತುಂಬಾನೇ ಮಿಸ್ಟೇಕ್ಸ್ ಮಾಡಿದೀವಿ. ನಾವೇನಾದ್ರು ಮಾಡ್ಬೇಕಂದ್ರುನು ಯಾವ ತರ ಹೇಗ್ ಡಿಸಿಷನ್ಸ್ ತಗೋಬೇಕಂತ ಗೊತ್ತಾಗ್ತಿರ್ಲಿಲ್ಲ ಅವಾಗ. ಬಟ್ ಇವಾಗ ನೀವ್ ಯಾವ್ದೇ ಏನೇ ಒಂದ್ ಹೇಳಿದ್ರುನು ಅದು ಮನ್ಸಿಗೆ ಅದು ಹೋಗೇ ಹೋಗುತ್ತೆ. ಅದೇ ಗುರುಮ ನೀವ್ ಮೊದ್ಲೇ ಸಿಗ್ಬೇಕಿತ್ತು. ಮೊದ್ಲು ಕೆಲವೊಂದು ಇನ್ಸಿಡೆಂಟ್ಸ್ ಇಂದ ತುಂಬಾನೇ ಭಯ ಆಗ್ತಿತ್ತು ನನಗೆ. ಅದ್ ತುಂಬಾ ವರ್ಷ ಅನುಭವಿಸ್ಬಿಟ್ಟಿದೀನಿ ಆ ಭಯ ಅನ್ನೋದು. ಆದ್ರೆ ಇವಾಗ ಏನೇ ಬಂದ್ರು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಗುರು. ಆ ಭಯ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಇದಿರ್ತಿತ್ತು. ಇವಾಗ ನಿಮ್ಮನ್ನ ನೆನೆಸ್ಕೊಳ್ತೀನಿ, ಅಮ್ಮವ್ರನ್ನ ನೆನೆಸ್ಕೊಳ್ತೀನಿ. ಯಾವ್ದೇ ರೀತಿ ಇವಾಗ ಭಯ ಇಲ್ಲ. ಅದು ಮೊದ್ಲೆಲ್ಲ ನಮಗ್ ಗೊತ್ತಿರ್ಲಿಲ್ಲ. ಇವಾಗ ನಾವು ಹಳ್ಳಿ ಮರ ಏನಕ್ ಸಿಕ್ಕಿದೀವಿ, ಏನಕ್ ಹೋಗ್ಬೇಕು ನಾವು ಅಂತ ಅದೆಲ್ಲ ರೀಸನ್ಸ್ ಗೊತ್ತಿರ್ಲಿಲ್ಲ ನಮ್ಗೆ. ಬಟ್ ಈ ವಿಡಿಯೋಸ್ ಇಂದ ನೀವು ಲಾಸ್ಟ್ ವೀಕ್ ಹಾಕಿದ್ರಿ ಅದನ್ನೆಲ್ಲ ನೋಡಿ ಯಾವ್ಯಾವ್ದಕ್ಕೆ ಏನೇನ್ ಯೂಸ್ ಆಗುತ್ತೆ ಅನ್ನೋದೆಲ್ಲ ತಿಳ್ಕೊಳ್ತಾ ಇದ್ದೀವಿ ಗುರು. ತುಂಬಾ ಥ್ಯಾಂಕ್ಸ್. ಮತ್ತೆ ಮಕ್ಳ ವಿಚಾರದಲ್ಲಿ ನನ್ನ ಮಗಳು ಎಜುಕೇಶನ್ ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಇವಾಗ. ಅದೆಲ್ಲ ನಾನು ಪೂಜೆ ಮಾಡುವಾಗ್ಲಿ ಅದನ್ನೆಲ್ಲ ನೀವು ಹೇಳ್ಕೊಟ್ಟಿದ್ರೆ ಹೇಗೆ ಬೇಡ್ಕೋಬೇಕು ಅದೆಲ್ಲ ನಾನು ಅದೇ ರೀತಿ ಫಾಲೋ ಮಾಡ್ತಾ ಇದ್ದೀನಿ. ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಯ್ತಂದ್ರುನು ಆ ಟೈಮ್ಗೆ ನಾನು ಎಲ್ಲೇ ಇದ್ರೂನು ಅಮ್ಮೋರ್ನ ನೆನ್ಸ್ಕೊಂತೀನಿ ಆ ಟೈಮಲ್ಲಿ. ಅಂದ್ರೆ ನೆಗೆಟಿವ್ ಅನ್ನೋದಿಲ್ಲ ಇವಾಗ. ಎಲ್ಲ ಸ್ವಲ್ಪ ತುಂಬಾ ಮೊದ್ಲೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಹಾಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ಅನ್ನೋ ತರನೇ ನನ್ ಮೈಂಡ್ ಅಲ್ಲಿ ಇರ್ತಾ ಇತ್ತು. ಬಟ್ ಇವಾಗ ಆ ನೆಗೆಟಿವ್ ಅನ್ನೋದೇ ತೆಗ್ದಾಕ್ಬಿಟ್ಟಿದ್ದೀನಿ. ಏನಿದ್ರು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಅದು ಎಲ್ಲ ಒಳ್ಳೇದೇ ಆಗ್ತಾ ಇರೋದು. ಅದು ನಿಮ್ ಹತ್ರ ಕಲಿಬೇಕನ್ನೋದು ಇತ್ತು ನನಗೆ ಫಸ್ಟ್. ನಿಮ್ ಹತ್ರನೇ ಕಲಿಬೇಕು ಅನ್ನೋದು. ಆ ನಾನ್ ಕೆಲವು ಸಲ ಅನ್ಕೊಳ್ತಾ ಇದ್ದೆ, ಏನಾದ್ರು ದಾರಿ ಮಾಡ್ಕೊಡಪ್ಪ ದೇವ್ರೆ, ಇಲ್ಲಿಗೆ ಕಲಿಬೇಕು ಅನ್ನೋ ತರ. ಬಟ್ ಅದು ನನಗೇನೆ ಗೊತ್ತಿಲ್ಲ ಹೇಗ್ ಜಾಯಿನ್ ಆದೆ ಅಂತ. ಜಾಯಿನ್ ಆಗ್ತೀನೋ ಇಲ್ವಾ ಅಂತಾನೆ ಅನ್ಕೊಂಡಿದ್ದಿದ್ದೆ. ಬಟ್ ಎಲ್ಲ ಅದು ಅಮ್ಮನವ್ರ ಕೃಪೆನೆ ಗುರು. ಯಾಕಂದ್ರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ತರ ಆಗದೆ ಇರೋದು ಆಗುತ್ತೆ ಅನ್ನೋ ರೀಸನ್ನೇ ಅಮ್ಮನವ್ರ. ಅದೇ ಪ್ರಾಬ್ಲಮ್ಸ್ ರಿಲೇಟ್ ಆಗತ್ತೆ, ಆಮೇಲೆ ಅದಕ್ಕೆ ಸೊಲ್ಯೂಷನ್ ನಾವು ಹೆಂಗ್ ಮಾಡ್ಕೊಳ್ಬೇಕು ಅಂತಾನು ನೀವ್ ಹೇಳ್ತೀರಾ ಗುರುಮ. ಆಮೇಲೆ ಪಾಸಿಟಿವ್ ಎನರ್ಜಿ ಇರುತ್ತೆ ಗುರುಮ, ಪಾಸಿಟಿವ್ ಫೀಲ್ ಮಾಡ್ತೀನಿ ಯಾವಾಗ್ಲೂ. ಆಮೇಲೆ ಯಾವ ಕೆಲ್ಸ ಆಗಿಲ್ವೋ ಅದು ಇನ್ನೊಂದ್ಸಲಿ ಟ್ರೈ ಮಾಡ್ತಾ ಇರ್ಬೇಕು. ಅದು ಹಾಗೆ ಆಗತ್ತೆ ಅಂತ ಅನ್ಸುತ್ತೆ ಗುರು. ಪಾಸಿಟಿವ್ನೆಸ್ ಇರುತ್ತೆ ಗುರು. ತುಂಬಾ ಕೋಪ ಮಾಡ್ಕೊಳ್ಳೋದು, ಆಮೇಲೆ ಅಪ್ಪ ಅಮ್ಮ ಹೇಳೋದೇ ಸರಿನಾ ಅಂತ ಅನ್ಕೊಂತಾ ಇದ್ದೆ. ಅವ್ರು ಹೇಳೋದೆಲ್ಲ ಎಲ್ಲಾನು ಸರಿ ಇರಲ್ಲ ಅಂತ ಅನ್ಕೊಂತಾ ಇದ್ದೆ. ಅವ್ರು ಹೇಳುವಾಗೆಲ್ಲ ಫುಲ್ ಇರಿಟೇಟ್ ಆಗೋದು, ಫುಲ್ ಕೋಪ ಬರೋದು, ಹಂಗೆಲ್ಲ ಆಗ್ತಾ ಇತ್ತು. ಆದ್ರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಗುರುಮ್ಮ ತುಂಬಾ. ಅವ್ರು ಏನಿಗೆ ಕೇಳ್ತಾ ಇದಾರೆ, ನಾವು ಅದನ್ನ ಹೆಂಗ್ ನಿಭಾಯಿಸ್ಬೇಕು ಅಂತ ಎಲ್ಲ ಗೊತ್ತಾಗ್ತಾ ಇದೆ ಗುರುಮ್ಮ. ಆಮೇಲೆ ಬ್ಯಾಡ್ ಅಡಿಕ್ಷನ್ಸ್ ಹೋಗ್ಬಾರ್ದು. ಕಾಲೇಜ್ ಲೈಫ್ ಸ್ವಲ್ಪ ಹಂಗಿರುತ್ತೆ. ಓದೋದ್ರಲ್ಲಿ ಓವರ್ ಕಾನ್ಫಿಡೆನ್ಸ್, ಆಮೇಲೆ ಅಪ್ಪ ಅಮ್ಮಗೆಲ್ಲ ಎದುರು ಉತ್ತರ ಕೊಡೋದು, ಕೋಪ ಮಾಡ್ಕೊಳ್ಳೋದು, ಅದು ಎಲ್ಲ ನಾನ್ ಮಾಡಿದೆಲ್ಲ ತಪ್ಪಂತ ಅನ್ಸ್ತು ಗುರುಮ್ಮ. ಇದೆಲ್ಲ ಇವಾಗ ಕಡಿಮೆ ಮಾಡಿದೀನಿ. ಖಂಡಿತ ಒಳ್ಳೇದಾಗುತ್ತೆ ಗುರುಮ್ಮ. ಯಾಕಂದ್ರೆ ಇಲ್ಲಿ ಯಾವ್ದು ಕೆಟ್ಟದ್ ಹೇಳ್ಕೊಡಲ್ಲ, ಎಲ್ಲಾನು ಒಳ್ಳೇದಾಗೋದೇ ಹೇಳ್ಕೊಡ್ತಾರೆ. ಆಮೇಲೆ ಏನ್ ಹೇಳ್ತಿರೋ ಅದು ಟ್ರೂತ್ ಇರುತ್ತೆ ಗುರುಮ್ಮ ಅದ್ರಲ್ಲಿ. ಇವಾಗ ಟೀನೇಜ್ ಅಂದ್ರೆ ಇವಾಗ ಫುಲ್ ನೆಗೆಟಿವ್ ಥಾಟ್ಸ್ ಇರುತ್ತೆ. ಆಮೇಲೆ ಯಾರ ಮಾತು ಕೇಳ್ಬಾರ್ದು, ಇವ್ರು ಹೇಳೋದೇ ಸರಿನಾ ಇದು ಅದು ಎಲ್ಲ ಅನ್ಸುತ್ತೆ. ಆದ್ರೆ ಕ್ಲಾಸ್ ಜಾಯಿನ್ ಆದ್ಮೇಲೆ ಇದೆಲ್ಲ ಏನಿಕ್ ಅಂತವ್ರೆ, ನಾವ್ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ನಾವ್ ಚೇಂಜ್ ಆಗ್ಬೇಕು ಅಂತ ಅನ್ಸುತ್ತೆ ಗುರುಮ. ಅಂತರ್ಮನಕ್ ಜಾಯಿನ್ ಆಗಿದ್ದು ತುಂಬಾ ಒಳ್ಳೇದಂತ ಅನ್ಸ್ತಾ ಐತೆ ಗುರುಮ. ಯಾಕಂದ್ರೆ ನಾನ್ ಮಾಡ್ತಾ ಇರೋ ಮಿಸ್ಟೇಕ್ಸ್ ಅದೆಲ್ಲ ನಾನು ಹೆಂಗ್ ಸಾಲ್ವ್ ಮಾಡ್ಕೊಳ್ಬೇಕು, ಆಮೇಲೆ ಹೇಗ್ ನೆಗೆಟಿವ್ ಎನರ್ಜಿ, ಆಮೇಲೆ ನೆಗೆಟಿವ್ ಪೀಪಲ್ ಇಂದ ದೂರ ಇರ್ಬೇಕು. ತುಂಬಾ ನೆಗೆಟಿವ್ ಪೀಪಲ್ಸ್ ಇರ್ತಾರೆ,
ಅವರಿಂದ ಎಲ್ಲ ಹೆಂಗ್ ದೂರ ಇರ್ಬೇಕು. ಆಮೇಲೆ ಸುಳ್ಳು ಹೇಳೋದು ಸುಳ್ಳು ಹೇಳ್ಬಾರ್ದು. ಆಮೇಲೆ ಅಪ್ಪ ಅಮ್ಮನ್ ಅವ್ರು ಹೇಳೋದೆಲ್ಲ ಕೇಳ್ಬೇಕು, ಅಪ್ಪ ಅಮ್ಮ ಹೇಳೋದೆಲ್ಲ ಕೇಳ್ಬೇಕು. ಆಮೇಲೆ ಪಾಸಿಟಿವ್ನೆಸ್ ಇರ್ಬೇಕು ತಮ್ಮಲ್ಲಿ ಅಂತ ಅನ್ಸುತ್ತೆ ತುಂಬಾ ಥ್ಯಾಂಕ್ಸ್ ಅಂತ ಅನ್ಸ್ತಾ ಇದೆ ನಮ್ಮಮ್ಮ ನನಗ್ ಸೇರ್ಸಿದಿಗೆ ಅಂತರ್ಮನಗೆ. ಎಲ್ಲಾ ನೆಗೆಟಿವ್ ಥಾಟ್ಸ್ ಎಲ್ಲ ತುಂಬಾ ಫಾರ್ ಎಕ್ಸ್ಟೆಂಟ್ ಫುಲ್ ಕಡಿಮೆ ಆಗಿದೆ ಗುರುಮ. ಅದು ನೆಗೆಟಿವ್ ಥಾಟ್ಸ್ ಎಲ್ಲ, ಆಮೇಲೆ ಡಿಸಿಷನ್ ಮೇಕಿಂಗ್ಸ್ ಎಲ್ಲ ಬರುವಾಗ ಎಲ್ಲ ಚೆನ್ನಾಗಾಗಿದೆ ಗುರುಮ. ಗುರುಮ ನನ್ಗೆ ಆ ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ ಅನ್ನೋದಕ್ಕಿಂತ ನಮ್ಮ ತಪ್ಪನ್ನ ನಾವು ಒಪ್ಕೋತೀವಲ್ಲ, ಆ ಧೈರ್ಯ ಬಂದಿದೆ. ಮೊದ್ಲೆಲ್ಲ ಇಲ್ಲಪ್ಪ, ನಾವು ಧೈರ್ಯನೇ ಇರ್ತಿರ್ಲಿಲ್ಲ. ನಾನ್ ತಪ್ಪು ಮಾಡೋದೇ ಇಲ್ಲ, ನಾನ್ ಹೇಳಿದ್ರೆ ಎಲ್ಲಿ ನಾನ್ ಸಿಕ್ಕಾಕೊಳ್ತೀನಿ, ಎಲ್ಲಿ ಇದ್ ಮಾಡ್ತೀನಿ, ಆ ಫೀಲಿಂಗ್ ಇರ್ತಿತ್ತು. ಆದ್ರೆ ಇವಾಗ ಹೆಂಗ ಅನ್ಸುತ್ತೆ ಅಂದ್ರೆ, ಇಲ್ಲ ನಾನ್ ತಪ್ಪು ಒಪ್ಕೊಂಡ್ರೇನೆ ಅದ್ರಿಂದಾನೇ ಮುಂದಕ್ಕೆ ಹೋಗಕ್ಕೆ ಒಳ್ಳೇದಾಗತ್ತೆ. ಅಂತರ್ಮನಕ್ ಬಂದ್ರೆ ಅಂದ್ರೆ ನಮ್ ಒಳಗಡೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ನಮ್ಗೆ ಫಲ ಇದೆ, ಆ ತರ ಅನ್ಸುತ್ತೆ. ಮತ್ತೆ ದೇವಿ ಮೊರೆ ಹೋದ್ರೆ ಎಲ್ಲದೂ ಆಗುತ್ತೆ ಅಂತ ತುಂಬಾ ಅನ್ಸುತ್ತೆ ಗುರುಮ. ಅಂತರ್ಮನಕ್ ಬಂದು ಒಳ್ಳೆ ಕೆಲ್ಸ ಮಾಡಿದೀವಿ ಅಂದ್ರೆ ಒಳ್ಳೆ ಇದು ಸಿಗ್ತಿದೆ. ಒಂದೊಂದ್ಸತಿ ಲಲಿತ ಸಹಸ್ರನಾಮ ಕ್ಲಾಸ್ ಮುಗ್ದೋಗ್ಬಿಟ್ರೆ, ಈಗ ಅರ್ಧ ಆಗ್ತಿದೆ, ಮುಗ್ದೋಗ್ಬಿಟ್ರೆ ಏನಪ್ಪಾ ನೆಕ್ಸ್ಟ್ ಕ್ಲಾಸ್ ಅಂತ ಅನ್ಬಿಟ್ಟು ತುಂಬಾ ಎಲ್ಲಿ ಏನೋ ಕಳ್ಕೊಂಡ್ಬಿಡ್ತೀವ ಅನ್ನೋ ಫೀಲ್ ಆಗತ್ತೆ ಗುರುಮ. ತುಂಬಾ ತಪ್ಪು ತಿದ್ಕೊಳ್ತಿದ್ದೀನಿ. ಬಟ್ ಅಂದ್ರೆ ಎಲ್ಲೋ ಒಂದ್ ಕಡೆ ಇದು ದ್ವಂದ್ವ ಅಂದ್ರೆ ಕನ್ಫ್ಯೂಷನ್ ತುಂಬಾ ಜಾಸ್ತಿ ಇರುತ್ತೆ. ಈಗೀಗ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಒಂದ್ಸತಿ ಅನ್ಸುತ್ತೆ. ಅದನ್ನ ನಿಮ್ಮ ಹತ್ರ ಕೌನ್ಸಿಲಿಂಗ್ ತಗೊಂಡು ಅಲ್ಲಿ ಮಾತಾಡೋಣ ಅಂತ ಅನ್ಕೊಂಡಿದೀನಿ ಗುರುಮ. ನನ್ಗೆ ಅದು ಅರ್ಥ ಸಮೇತ ಕಲಿಬೇಕು ಅನ್ನೋ ಇದಕ್ಕೋಸ್ಕರ ಸೇರ್ಕೊಂಡು, ನನ್ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ಅಂತ ಏನಿರ್ಲಿಲ್ಲ. ಆ ಒಂದು ಓದ್ತಿರುವಾಗ ಅದಕ್ಕೆ ಅರ್ಥ ತಿಳ್ಕೊಂಡು ಆ ದೇವಿ ಬಗ್ಗೆ ತಿಳ್ಕೊಬೇಕು ಅನ್ನೋ ಕಾತುರ ಇವೆರಡೂ ಜಾಸ್ತಿ ಇತ್ತು. ಸೊ ಆ ಬೇಸಿಸ್ ಮೇಲೆ ಸೇರ್ಕೊಂಡೆ. ಬಟ್ ಇಲ್ಲಿ ಎಲ್ಲಾರ್ದು ಕೇಳ್ತಾ ಇರೋವಾಗ ಒಬ್ಬೊಬ್ರು ಒಂದೊಂದೊಂದೊಂದು ಹೇಳ್ತಿರೋವಾಗ ನಮ್ಮಲ್ಲಿ ಹೌದಲ್ಲ, ನಾನ್ ಯಾಕೆ ಆತರ ಯೋಚನೆ ಮಾಡ್ಲಿಲ್ಲ, ಬೇರೆಯವ್ರು ಯೋಚನೆ ಮಾಡಿದಾಗ ನಾನ್ ಯಾಕೆ ಯೋಚನೆ ಮಾಡ್ತಿಲ್ಲ, ಎಲ್ಲಾ ಕಷ್ಟಗಳು ನನ್ನಲ್ಲೇ ಇದೆಯೇನೋ, ನನ್ನನ್ ಬಿಟ್ರೆ ಬೇರೆ ಇನ್ಯಾರಿಗೂ ಈ ತರ ಕಷ್ಟಗಳೇ ಇಲ್ಲೇನೋ ಅನ್ನೋಂಗಂತೆ. ಬಟ್ ನಾವು ನಮ್ ತಪ್ಪನ್ನ ತಿದ್ಕೊಂಡು ಅಥವಾ ಒಪ್ಕೊಂಡು ಅದನ್ನ ಮುಂದೆ ಹೋಗೋದನ್ನ ಅಂತರ್ಮನ ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಿದೆ ಅಂತ ಅನ್ಸುತ್ತೆ ಗುರುಮ. ಈಗ ನಾವು ಮಕ್ಕಳನ್ನ ಹೇಳ್ಕೊಡೋ ವಿಷಯದಲ್ಲಾದ್ರೂ ಸರಿ, ಈಗ ನಾವ್ ಹೇಳ್ತಿರ್ತೀವಿ ನಾವ್ ಹಂಗ್ ಓದಿದ್ವಿ, ನೀವೇನ್ ಹಿಂಗ್ ಓದ್ಬೇಕು, ಆ ತರ ಎಲ್ಲ ಹೇಳ್ದಾಗ ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾವು ಇದನ್ನ ಸ್ಟ್ರೆಸ್ನ ನಾವು ಮಕ್ಳ ಮೇಲೆ ಹಾಕಿದೀವಿ. ಆತರ ಎಲ್ಲ ಲಾಸ್ಟ್ ಕ್ಲಾಸಲ್ಲಿ ನಾನು ಫಸ್ಟ್ ಟೈಮ್ ಮಾತಾಡಿದ್ದು, ಅವಾಗ ಹಾಗಂತ ಅನ್ನಿಸ್ತಿದ್ರು. ಇಲ್ಲ ನಾನ್ ಮಾಡ್ತಿರೋ ತಪ್ಪು, ನಾವು ಓದಿದ್ದನ್ನ ಮಕ್ಳ ಹತ್ರ ಹೇಳ್ಕೊಳೋದಾಗ್ಲಿ ಆತರ ಎಲ್ಲ ಮಾಡ್ಬಾರ್ದು, ಇದು ಗೊತ್ತಾಯ್ತು. ತುಂಬಾ ಚೆನ್ನಾಗ್ ಅನ್ನಿಸ್ತಿದೆ. ಅಂತರ್ಮನ ಕಾಲಿಟ್ಮೇಲೆ ಏನೋ ಒಂದು ಧೈರ್ಯ ಬಂತು ನನ್ಗೆ. ಎಸ್ಪೆಷಲಿ ಅವಾಗ ಏನು ಮಾತಾಡ್ತಾನೆ ಇರ್ಲಿಲ್ಲ, ಈಗ ಧೈರ್ಯ ಬಂದಿದೆ. ಮತ್ತೆ ತಪ್ಪನ್ನ ಒಪ್ಕೊಳ್ಳೋ ಇದಿದೆ. ನಾನು ಸರಿಯಾದ ದಾರಿನಲ್ಲಿ ಹೋಗ್ತೀನಿ, ಅಂತರ್ಮನ ನನ್ ಜೊತೆ ಇದೆ ಅನ್ನೋ ಭಾವನೆ ಇರೋದ್ರಿಂದ ನಂಗೆ ತುಂಬಾ ತುಂಬಾ ಖುಷಿ ಪಟ್ಟಿದೆ ಗುರುಮ. ನಾನು ನನ್ನ ತಂಗಿ ಅವ್ರಿಗೆಲ್ಲರಿಗೂ ಹೇಳ್ತಿದ್ದೀನಿ, ಅವ್ರುನು ಅಂದ್ರೆ ಅರ್ಥ ಸಮೇತ ಇರೋ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಅವ್ರುನು ರೆಡಿ ಇದ್ದಾರೆ. ನೆಕ್ಸ್ಟ್ ಅರ್ಥ ಇರೋ ಕ್ಲಾಸಿಗೆ ಶ್ಲೋಕ ಹೇಳ್ಕೊಡೋದು ಸೇರ್ಕೊಳ್ತೀನಿ ಅಂತಿದ್ರು. ಅದಕ್ಕೆ ಅರ್ಥ ಸಮೇತ ಸೇರ್ಕೊಳ್ತೀನಿ, ಅವಾಗ ಹೇಳಿ ಅಂತ ಅನ್ಬಿಟ್ಟು ನನ್ನ ಅಕ್ಕ ಮತ್ತೆ ತಂಗಿ ಇಬ್ರು ಸೇರ್ತಿದ್ದಾರೆ ಗುರುಮ. ಅರ್ಥ ಗೊತ್ತಿಲ್ಲದೆ ಓದ್ಕೊಂಡು ಹೋಗೋದಕ್ಕಿಂತ ಅರ್ಥ ಗೊತ್ತಿದ್ದು ಉಚ್ಚಾರಣೆ ಇದ್ದು ಮತ್ತೆ ನಿಮ್ಮಂತ ಗುರುಗಳಿದ್ದಾಗ ಮಾತ್ರ ಅದ್ರದ್ದು ಫಲ ನಮಗ್ ಸಿಗತ್ತೆ, ಇಲ್ಲಾಂದ್ರೆ ಸಿಗಲ್ಲ ಅಂತ ನನ್ಗೆ ಅನ್ಸುತ್ತೆ ಗುರುಮ. ಯಾಕೆಂದ್ರೆ ಸುಮ್ನೆ ಪಾರಾಯಣ ಮಾಡೋದಕ್ಕಿಂತ ಅರ್ಥ ಗೊತ್ತಿಲ್ಲ, ತಲೆಬುಡ ಗೊತ್ತಿಲ್ಲ ಅನ್ನೋದಕ್ಕಿಂತ ಅರ್ಥ ಇದ್ದು ಓದಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ. ನಮ್ಮಲ್ಲಿ ಮನನ ಆಗುತ್ತೆ, ನಾವ್ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಗುರುಮ ಇದ್ರಲ್ಲಿ. ಮತ್ತೆ ಅಂತರ್ಮನ ಬಂದಾಗಂತೂ ತುಂಬಾ ಖುಷಿ ಆಗುತ್ತೆ. ಒಂದೊಂದ್ ಕ್ಲಾಸ್ ನನ್ನ ಅದು ಪ್ರೆಗ್ನೆನ್ಸಿ ಟೈಮ್, ಡೆಲಿವರಿ ಟೈಮ್ ಅಲ್ಲಿ ಕೆಲವೊಂದ್ ಕ್ಲಾಸ್ ತುಂಬಾ ಮಿಸ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗ್ ಅನ್ಸುತ್ತೆ ಗುರುಮ ಅಂತರ್ಮನ. ಅರ್ಥ ಸಮೇತ ಕಲ್ತ್ರೇನೆ ಒಳ್ಳೇದು ಅನ್ಸುತ್ತೆ ಗುರುಮ. ಈ ಶ್ಲೋಕ ಪಾರಾಯಣಕ್ಕಿಂತ ಅರ್ಥ ತಿಳ್ಕೊಂಡು ಅದ್ರ ಜೊತೆ ನೀವ್ ಹೇಳೋ ಒಂದೊಂದು ಉದಾಹರಣೆಗಳನ್ನ ನಾವು ಅರ್ಥಕೊಂಡು ಮಾಡ್ತಾ ಹೋಗ್ತೀವಲ್ಲ, ಅದು ನಿಜವಾಗ್ಲೂ ಫಲ ಕೊಡುತ್ತೆ, ಒಂದು ಒಳ್ಳೆ ಸದ್ಗತಿನ ನಮಗ್ ಕೊಡುತ್ತೆ ಅನ್ನೋದು ನಂದ್ ಇದ್ರಿಂದ ಅರ್ಥ ಆಗಿದ್ ನನ್ಗೆ ಇದು ಗುರುಮ. ನಾವು ನಮ್ ತಪ್ಪುಗಳನ್ನ ಒಪ್ಕೊಳ್ಳೋದಾಗ್ಲಿ,
ಆ ಮುಂದೆ ಹೋಗ್ಲಿಕ್ಕೆ ಇದು ಆ, 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 ಒಳ್ಳೆ ಅಡಿಪಾಯ ಏನೋ, ನಿಮ್ ಮಾರ್ಗದರ್ಶನ ಇಲ್ಲದೆ ನಮ್ದು ಎಷ್ಟೊಂದ್ ಕಡೆ ಎಷ್ಟು ತಪ್ಪು ಮಾಡಿದೀವಿ, ಎಷ್ಟು ಲೇಟ್ ಆಗಿ ಬಂದಿದೀವಿ ಅನ್ನೋದು ಎಲ್ಲೋ ಒಂದ್ ಕಡೆ ತುಂಬಾ ಅನ್ಸುತ್ತೆ. ನಾನ್ ನನ್ ಮಗಳನ್ನು ನೆಕ್ಸ್ಟ್ ಕ್ಲಾಸಿಗೆ ಜಾಯಿನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ರೆಡಿ ಇದ್ ಮಾಡ್ಕೊಂಡಿದೀನಿ ಗುರುಮ. ಧನ್ಯವಾದ ಗುರುಮ.